ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅರ್ಜುನ್ ಭಾರ್ಗವಿ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದೇ ದೇವಸ್ಥಾನಕ್ಕೆ ಜಿ.ಪಿ ಮನೆಯವರು ಹಾಗೆ ವಿಕ್ಕಿ ಮನೆಯವರು ಕೂಡ ಬಂದಿದ್ದಾರೆ. ಬಿಕಾಸ್ ಅಲ್ಲಿ ವಿಕ್ಕಿ ಜೊತೆ ರೀತುನ ಕಳಿಸ್ಕೊಡೋ ಶಾಸ್ತ್ರವನ್ನು ಮಾಡ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ವಿಕ್ಕಿ ಬದಲಾಗಿದ್ದಾನೆ ಅನ್ನೋದ್ರಿಂದ ಜಯನ್ ಮತ್ತು ರುದ್ರ ಅವ್ರಿಗೆ ತುಂಬ ಖುಷಿಯಾಗಿದೆ. ಭಾರ್ಗವಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಅವರು. ತದನಂತರ ಇಲ್ಲಿ ವಿಕ್ಕಿ ಬದಲಾವಣೆಗೆ ಕಾರಣ ಭಾರ್ಗವಿ, ರೀತು ಹಾಗೆ ಅವನ ತಾಯಿ ಅಂತಕ್ಕಂಥ ಒಂದು ವಿಷಯವನ್ನು ವಿಕ್ಕಿ ಎಲ್ಲರ ಮುಂದೆ ಹೇಳ್ಕೊತಾರೆ. ಜೊತೆಗೆ ಅದರಿಂದ ಭಾರ್ಗವಿಗೆ ತುಂಬ ಖುಷಿ ಆಗುತ್ತೆ. ವಿಕ್ಕಿ ಬದಲಾಗಿರುವುದನ್ನು ನೋಡಿದ್ದೆ, ನಿನ್ನಿಂದ ಜನಗಳಿಗೆ ತುಂಬ ಸಹಾಯ ಆಗಬೇಕು, ಈಗಲೇ ಇಷ್ಟು ಒಳ್ಳೆ ಮಾಡೋ ಮನಸ್ಸಿದೆ, ಅಂಥದ್ರಲ್ಲಿ ನಿನಗೇನಾದರೂ ಪದವಿ ಸಿಕ್ಕಿದ್ರೆ ಖಂಡಿತ ತುಂಬ ಜನಕ್ಕೆ ಸಹಾಯವಾಗುತ್ತೆ. ನೀನು MLA ಆಗಬೇಕು, ಮಂತ್ರಿ ಆಗಬೇಕು, ನಿಮ್ಮ ತಪ್ಪನ ಸ್ಥಾನಕ್ಕೆ ನೀನು ಹೋಗಬೇಕು ಅಂತ ಹೇಳಿ ಭಾರ್ಗವಿ ವಿಕ್ಕಿ ಹತ್ರ ಹೇಳ್ತಾಳೆ. ಆದರೆ ವಿಕ್ಕಿ ಮಾತ್ರ ಇಲ್ಲ, ಅದಕ್ಕೆ ಚಾಣಾಕ್ಷತನ ಬೇಕು, ನನಗದಿಲ್ಲ ಅಂದಾಗ ಚಾಣಾಕ್ಷತನ ಅಲ್ಲ, ಅದಕ್ಕೆ ಬೇಕಾಗಿರೋದು ಸಹಾಯ ಮಾಡು ಮನಸ್ಸು, ನಿನಗೆ ಅದಿದೆ, ಖಂಡಿತ ನಿನ್ನ ಜೊತೆಯಾಗಿ ನಾನು ನಿಂತ್ಕೋತೀನಿ, ನೀನು MLA ಆಗು ಅಂತ ಭಾರ್ಗವಿ ಹೇಳ್ತಾಳೆ. ಇತ್ತ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಒಂದಾಗಿರುವುದನ್ನು ನೋಡಿದ್ದೆ ಕಸರಸಿ ಮಾಡ್ಕೋತಾಳೆ ವಂದನ. ಈ ಭಾರ್ಗವಿ ಕಥೆಯನ್ನೇ ಮುಗಿಸ್ಬೇಕು ಅಂತ ದೇವಸ್ಥಾನದಲ್ಲಿ ಸ್ಕೆಚ್ ಹಾಕ್ತಾಳೆ. ಇದರ ನಡುವೆ ಭಾರ್ಗವಿಗೆ ಜೈಕಾರ ಹಾಕ್ತಿರುವುದನ್ನು ನೋಡಿದಂಥ ಬೃಂದಾಗಿ ಉರ್ತು ಹೋಗುತ್ತೆ. ಮಾವನ ಹತ್ರ ಹೋಗಿ ಚಾಡಿ ಹೇಳ್ತಾಳೆ. ತದನಂತರ ಇಲ್ಲಿ ಭಾರ್ಗವಿ ಹತ್ರ G.P ಪಾಟೀಲ್ ಬಂದದ್ದೇ, ನೀನು ಯಾರು ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕೋದಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ಭಾರ್ಗವಿ, ಈ ಮನೆ ಸೊಸೆ ನಾನು, ಅದಕ್ಕೆ ನನಗೂ ಕೂಡ ರೈಟ್ಸ್ ಇದೆ ಅಂತ ಹೇಳಿದಾಗ ನಿನಗೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ ಅಂತ ಹೇಳಿ G.P ಹೇಳ್ತಾರೆ. ನಾವು ಈ ಮನೆಯಿಂದ ಹೋಗಿರ್ಬೋದು, ಬಟ್ ನಿಮಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಮನೆಯಿಂದ ಹೋಗಿರೋದು. ಅರ್ಜುನ್ ನಿಮ್ಮ ತುಂಬ ಮಿಸ್ ಮಾಡ್ಕೋತಿದ್ದಾರೆ, ಮಾತಾಡಿ ಅವ್ರ ಜೊತೆ ಅಂದಾಗ ನನಗೆ ಯಾರನ್ನೂ ಮಿಸ್ ಮಾಡ್ಕೋತಿಲ್ಲ, ಯಾರ ಜೊತೆ ಮಾತಾಡೋದಿಲ್ಲ, ನೀನು ಮತ್ತು ಅರ್ಜುನ್ ನಿಮ್ಮ ಅಪ್ಪ ಹೇಳ್ದಂಗೆ ಆಡ್ತಿದ್ರ ಅಂತ ಗೊತ್ತು, ಅಲ್ಲಿ ಕುತ್ಕೊಂಡು ನಿಮ್ಮೊಬ್ಬರನ್ನ ಬಿಟ್ಟು ನನ್ನ ಜೊತೆ ಆಟ ಆಡ್ತಿದ್ದಾನೆ, ಅವನ್ನ ಬರಲಿ ಕೋರ್ಟ್ಗೆ, ಹೇಗೆ ಹೊರಗಡೆ ತಪ್ತೀನಿ ನೋಡು ಅಂತ ಹೇಳಿ G.P ಭಾರ್ಗವಿಗೆ ಚಾಲೆಂಜ್ ಹಾಕ್ತಾರೆ. ಇಲ್ಲಿ ಮಾವನ ವಿರುದ್ಧ ಭಾರ್ಗವಿ ಕೂಡ ಸಿಡಿದಿರ್ತಾಳೆ. ನಂತರ ಬಿಜುಡ್ ಮಾಡ್ಕೊಂಡು ಬಂದು ಕುತ್ಕೊಂಡಿರ್ತಾಳೆ. ಅಲ್ಲಿಗೆ ಯಾರು ಪ್ರಸಾದನ ಅರ್ಜುನ್ಗೆ ತಂದು ಕೊಡ್ತಾರೆ. ಅಷ್ಟರಲ್ಲಿ ಅರ್ಜುನ್ ಅಪ್ಪನನ್ನು ನೋಡಿ ಮಾತಾಡಿಸ್ಬೇಕು ಅಂತ ಪ್ರಸಾದವನ್ನು ಭಾರ್ಗವಿ ಕೈಗೆ ಕೊಟ್ಟು ಹೊರಟು ಬಿಡ್ತಾರೆ. ಇದರ ನಡುವೆ ಭಾರ್ಗವಿ ಪ್ರಸಾದವನ್ನು ತಂತಾಳೆ. ಅತ್ತ ಕಡೆ G.P ಹತ್ರ ಹೋಗಿ ಅರ್ಜುನ್ ಮಾತಾಡಿದಾಗ G.P ಅರ್ಜುನ್ ವಿರುದ್ಧವಾಗಿ ಭಾರ್ಗವಿ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಭಾರ್ಗವಿ ಬಗ್ಗೆ ಕೆಟ್ಟದಾಗಿ ಅಪ್ಪ ಮಾತಾಡ್ತಿದ್ದಾಗಲೇ ಆಕೆ ನನ್ನ ಹೆಂಡತಿ ಭಾರ್ಗವಿ ಅರ್ಜುನ್ ಪಾಟೀಲ್ ಅವಳ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರೋದಿಲ್ಲ ಅಂತ ಹೇಳಿ ಅಪ್ಪನ ಒಂದೇನೇ ಧ್ವನಿ ಏರಿಸಿ ರುಚಿಗೆದ್ದು ಮಾತಾಡ್ತಿದ್ದಾರೆ ಅರ್ಜುನ್. ಈ ಕಡೆ ಪ್ರಸಾದ ತಿಂದಂತಹ ಭಾರ್ಗವಿ ಸೀರಿಯಸ್ ಆಗ್ತಿದ್ದಾಳೆ. ಹಾಗಿದ್ರೆ ಭಾರ್ಗವಿಯನ್ನು ಕಾಪಾಡ್ಕೋತಾರ ಅರ್ಜುನ್? ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.